ಇವತ್ತು ನಾವು ಪ್ರಾಸಪದಗಳು ಹಾಗೂ ಸಮಾನಾರ್ಥಕ ಪದಗಳನ್ನು ಹೇಳುವಂಥ ಚಟುವಟಿಕೆಗಳನ್ನು ಮಾಡೋಣ. ನಿಮ್ಮೆಲ್ಲರ ಹತ್ರನೂ ಶಬ್ದಗಳಿದಾವೆ ಅಲ್ವಾ? ಸಮಾನಾರ್ಥಕ ಶಬ್ದಗಳು ಒಬ್ಬೊಬ್ಬರ ಹತ್ರ ಇದ್ದಾವೆ, ಪ್ರಾಸಪದಗಳು ಒಬ್ಬೊಬ್ಬರ ಹತ್ರ ಇದ್ದಾವೆ. ನಾನು ಶಬ್ದಗಳನ್ನು ಹೇಳ್ತಾ ಹೋಗ್ತೀನಿ. ಓಕೆ, ನಾನು ಶಬ್ದಗಳನ್ನು ಹೇಳ್ತೀನಿ. ನಾನು ಯಾವ ಶಬ್ದ ಹೇಳ್ತೀನೋ ಆ ಶಬ್ದಕ್ಕೆ ಪ್ರಾಸಪದ ಹೇಳಿದರೆ ಪ್ರಾಸಪದ ಬಂದು ನಿಂತ್ಕೋಬೇಕು, ಸಮಾನಾರ್ಥಕ ಪದ ಹೇಳಿದರೆ ಸಮಾನಾರ್ಥಕ ಪದ ಬಂದು ನಿಂತ್ಕೋಬೇಕು. ಓಕೆನಾ? ನಾನು ಶಬ್ದ ಹೇಳ್ತೀನಿ, ನಿಮ್ಮ ಸಮಾನಾರ್ಥಕ ಪದ ಎಲ್ಲಿರುತ್ತೋ ಅವ್ರು ಬಂದು ಜೊತೆ ನಿಂತ್ಕೋಬೇಕು. ಓಕೆ? ಭಾಸ್ಕರ, ಭಾಸ್ಕರ, ದಿನಕರ, ಭಾಸ್ಕರ ದಿನಕರ. ಹಂಗಂದ್ರೆ ಏನು? ಸೂರ್ಯ. ವೆರಿ ಗುಡ್, ಸೂರ್ಯ. ತಿಂಗಳು, 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 ಚಂದಿರ. ವೆರಿ ಗುಡ್. ನೆಕ್ಸ್ಟ್, ವೃಕ್ಷ, ವೃಕ್ಷ. ಹಾಂ ಹೇಳಿ. ವೃಕ್ಷ, ಮರ. ವೆರಿ ಗುಡ್. ನಕ್ಷತ್ರ, ತಾರೆ. ಹೇಳು. ನಕ್ಷತ್ರ, ತಾರೆ. ವೆರಿ ಗುಡ್. ನವಮಿ, ನವಮಿ. ಒಂಬತ್ತನೇ. ವೆರಿ ಗುಡ್, ಒಂಬತ್ತನೇ. ಮತ್ಯಾರು ಉಳಿದ್ರು? ಪರಿಶುದ್ಧ, ಪರಿಶುದ್ಧ, ಪವಿತ್ರ. ವೆರಿ ಗುಡ್. ಭೂಮಿ, ಭೂಮಿ, ಧರೆ. ಧರೆ. ವೆರಿ ಗುಡ್. ಈಗ ಸಮಾನಾರ್ಥಕ ಪದಗಳನ್ನು ಹೆಂಗೆ ಹೇಳಿದ್ರು ಹಾಗೆ ಪ್ರಾಸ ಪದಗಳು ಕೂಡ ನಿಮ್ಮ ಹತ್ರ ಇದೆ. ಯಾವುದಕ್ಕೆ ಯಾರು ಪ್ರಾಸ ಕರೆಕ್ಟ್ ಆಗುತ್ತೋ ಅವ್ರು ಬಂದು ನಿಂತ್ಕೋಬೇಕು. ಸರಿನಾ? ನಕ್ಷತ್ರ, ನಕ್ಷತ್ರ, ಪವಿತ್ರ. ವೆರಿ ಗುಡ್. ವೃಕ್ಷ, ಪಕ್ಷ. ಹೇಳಿ. ವೃಕ್ಷ, ಪಕ್ಷ. ವೆರಿ ಗುಡ್. ನವಮಿ, ನವಮಿ, ಹೇಳಿ. ಭೂಮಿ. ಭೂಮಿ. ಎಸ್. ತಿಂಗಳು, ನಿಧಾನ. ತಿಂಗಳು, ಬಂದಳು. ವೆರಿ ಗುಡ್. ಚಂದಿರ, ಹಂದರ, ಚಂದಿರ. ಗುಡ್. ಮರ, ಓ ಅಲ್ಲೇ ಇದ್ದೀರಾ? ಮರ. ಈ ಕಡೆ ತಿರುಗಿಸು ಮರನ, ನನಗೆ ಕಾಣ್ಬೇಕಲ್ಲ ಮರ. ಹಾ ಹೇಳು. ಮರ, ದಾರ. ವೆರಿ ಗುಡ್. ಭಾಸ್ಕರ, ದಿನಕರ, ಭಾಸ್ಕರ. ಓಕೆ. ತಾರೆ, ತಾರೆ, ಧರೆ. ದರೆ. ವೆರಿ ಗುಡ್. ಈಗ ನಿಮಗೆ ಗೊತ್ತಾಯ್ತಲ್ಲ ನಿಮ್ಮ ಹತ್ರ ಇರೋ ಪ್ರಾಸಪದಗಳಿಗೆ ಯಾವ ಪ್ರಾಸಪದ ಹೊಂದಿಕೆ ಆಗುತ್ತೆ, ನಿಮ್ಮ ಹತ್ರ ಇರೋ ಶಬ್ದಗಳಿಗೆ ಯಾವುದು ಸಮಾನಾರ್ಥಕ ಶಬ್ದ ಹೊಂದಿಕೆ ಆಗುತ್ತೆ. ಗೊತ್ತಾಯ್ತಲ್ವಾ? ಎಸ್, ವೆರಿ ಗುಡ್.